ರೀ ಜ್ಯೂಸ್ ಕುಡೀರಿ. ಸರಿ ರೀ ಜ್ಯೂಸ್ ತಗೊಳ್ಳಿ. ಏನೇ ಇದು, ಬರೀ ಜ್ಯೂಸ್ನಲ್ಲೇ ದಿನ ಕಳಿಬೇಕಾ? ಇದೆಲ್ಲ ಬೇಕಾ? ಏನು ಅಡುಗೆ ಮಾಡಲ್ವಾ? ನಿಜ ಆತ್ಮೀಯರೇ, ಇದೆಲ್ಲ ಬೇಕಾ? ನಿಮಗೆಲ್ಲ ಕಲ್ಯಾಣಿ ಈಡನ್ ವೈಫ್ಗೆ ಸ್ವಾಗತ. ಯಾರೋ ಒಂದು ಸಲ 4 ಬಾದಾಮಿ, ಬೇವಿನ ಸೊಪ್ಪು, 2 ಸೌತೆಕಾಯಿ ಹೋಳು, 4 ಗರಿಕೆ, 2 ಸ್ಪೂನ್ ತೆಂಗಿನೆಣ್ಣೆ ಇಟ್ಟು ಫೋಟೋ ತೆಗೆದು ನಾನು ದಿನ ಇದನ್ನೇ ಸೇವಿಸೋದು, ನನ್ನ ಆರೋಗ್ಯ ಹೇಗಿದೆ ನೋಡಿ ಅಂತ ಜಿಮ್ ಬಾಡಿ ತೋರಿಸಿದ್ದಕ್ಕೆ ನೀವು ಇಷ್ಟನ್ನೇ ತಿಂದು ನಾನು ಆರೋಗ್ಯವಾಗಿರುತ್ತೇನೋ ತಿಳಿದರೆ ಆಸ್ಪತ್ರೆ ಸೇರ್ತೀರಿ ಅಷ್ಟೆ. ಅವರು ದಿನ ಚೆನ್ನಾಗಿ ಊಟ ಮಾಡಿ ಮಸಾಲೆ ದೋಸೆ, ವಡೆ, ಜಾಮೂನು, ಫ್ರೆಂಚ್ ಫ್ರೈಸ್ ತಿಂತಾ ಇರೋ ವಿಡಿಯೋ ಹಾಕ್ತಾರಾ? ಅಥವಾ ಹಾಕಿದ್ರು ನೀವು ನೋಡಿರಲೇಬೇಕೆಂದೇನೂ ಇಲ್ಲ. ಈ ಥರ ಎಲ್ಲ ನೋಡಿ ಏನೇನೋ ಮಾಡ್ಕೋಬೇಡಿ. ಚೆನ್ನಾಗಿ ಎಲ್ಲವನ್ನೂ ಊಟ ಮಾಡಿ. ಹಳೆ ಕಾಲದವರು 2 ಹೊತ್ತು ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿದ್ದಾರೆ. ಒಂದೊಂದೇ ನೋಡಿಕೊಂಡು ಲೆಕ್ಕ ಮಾಡಿಕೊಂಡು ಬಾಯಿಗೆ ಹಾಕಿ ಆರೋಗ್ಯವಾಗಿರಬೇಕಂದ್ರೆ ಸಾಧ್ಯವಿಲ್ಲ. ಇಂಥ ಲೆಕ್ಕಾಚಾರ ಬ್ಯಾಂಕ್, ಪೋಸ್ಟ್ ಆಫೀಸ್ನಲ್ಲಿದ್ದರೆ ಒಳ್ಳೆಯದು. ಒಬ್ಬರು ಏನೋ ಮಾಡಿದರು ಅಂತ ಇನ್ನೊಬ್ಬರು ಮಾಡಿದರು, ನಂತರ ಮತ್ತೊಬ್ಬರು, ಒಬ್ಬೊಬ್ಬರೇ ಶುರು ಮಾಡಿ ಈಗ ಅದೇ ಟ್ರೆಂಡ್ ಆಗೋಯ್ತು. ಹಸಿ ತರಕಾರಿ ತಿನ್ನಬೇಕು, ಅದರ ಜ್ಯೂಸ್ ಮಾಡಿ ಕುಡಿಬೇಕು, ವಿಟಾಮಿನ್ ಸಿಗಬೇಕು, ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ, ಫೈಬರ್ ಇದೆ, ಸಿ ವಿಟಾಮಿನ್ ಇದೆ, ಈ ವಿಟಾಮಿನ್ ಇದೆ, ಆ ವಿಟಾಮಿನ್ ಇದೆ ಅಂತ. ಕೆಲವರಂತೂ ಒಂದರ ಮೇಲೆ ಒಂದು ಜ್ಯೂಸ್ ಮಾಡ್ತಾ ಕುಡಿತಾ ಇರ್ತಾರೆ. ಡಯಟ್ ಅಂತೆ. ಮತ್ತು ಅನ್ನ ತಿನ್ನೋದು ಬಿಟ್ಟು ರಾಗಿ ಮುದ್ದೆ ತಿನ್ನಬೇಕಂತೆ, ರಾಗಿ ಬಿಟ್ಟು ಜೋಳ ತಿನ್ನಬೇಕಂತೆ, ಜೋಳ ಬಿಟ್ಟು ಸಿರಿಧಾನ್ಯ ತಿನ್ನಬೇಕಂತೆ. ಹೀಗೆ ಒಂದೊಂದೇ ಟ್ರೆಂಡ್ ಇದ್ದು ಇವಾಗಿಂದಲ್ಲ, ಮೊದಲು ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿ ಅಂದರು. ಈಗ ಗೊತ್ತಾಗಿದೆ ಗೋಧಿ ಹಿಟ್ಟು ಒಳ್ಳೆಯದಲ್ಲ, ಅದರಲ್ಲಿ ಗ್ಲುಟನ್ ಇದೆ, ಅದು ಹೊಟ್ಟೆಯಲ್ಲಿ ಗಮ್ ಥರ ಇರುತ್ತಂತೆ. ಆಮೇಲೆ ಸಿರಿಧಾನ್ಯ ತಿನ್ನಿ ಅಂತ. ಈಗ ಸಿರಿಧಾನ್ಯದ ಪ್ರಮೋಷನ್ ನಡೀತಾ ಇದೆ. ಎಷ್ಟು ದಿನ ಅಂತ ನೋಡಬೇಕು, ಇನ್ನೇನು ಬರುತ್ತದೆ ಅಂತ ಕಾತುರದಿಂದ ಕಾಯ್ತಾ ಇದ್ದೇನೆ. ಸರಿಯಾದ ನಿಜವಾದ ಡಯಟಿಷಿಯನ್ ಹೇಳಿದರೆ, ಅದು ರೋಗಗ್ರಸ್ತರಿಗೆ ಹೇಳಿದರೆ ಹಾಗೆ ಮಾಡಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಏನು ಹೆಚ್ಚಿದೆ ಏನು ಕಡಿಮೆಯಾಗಿದೆ ಅಂತ ಗೊತ್ತಿಲ್ಲದೆ ಏನೇನೋ ತುಂಬಿಸ್ತಾ ಹೋದರೆ ಬೇರೇನೋ ಆಗಬಹುದು. ನೋಡಿ, ಒಂದೇಳ್ತೀನಿ, ಮೊದಲಿಂದಲೂ ಅನ್ನವೇ ಪ್ರಧಾನವಾಗಿರೋ ಪ್ರದೇಶಗಳಲ್ಲಿ ರಾಗಿ ಮುದ್ದೆ ತಿನ್ನಲು ಶುರು ಮಾಡಿದರೆ ಕೆಲವರಿಗೆ ಒಗ್ಗಬಹುದು. ಆದರೆ ಹೆಚ್ಚಿನವರಿಗೆ ಇದರಿಂದ ಹೊಟ್ಟೆ ನೋವು, ಸೈನಸ್ ಎಲ್ಲ ಶುರು ಆಗ್ಬೋದು. ಅದೇ ರೀತಿ ಜೋಳ ಜಾಸ್ತಿ ತಿಂದರೆ ಅಭ್ಯಾಸ ಇಲ್ಲದವರಿಗೆ ಮೂಲವ್ಯಾಧಿ, ಅಜೀರ್ಣ, ಶರೀರದಲ್ಲಿ ಉಷ್ಣತೆ ಹೆಚ್ಚಾಗಿ ಕೆಲವು ಕಾಯಿಲೆಗಳು ಶುರುವಾಗಿ ಬಿಡುತ್ತೆ. ಯಾರ್ಯಾರ ಆಹಾರ ಏನಿತ್ತೋ ಅದನ್ನೇ ಮುಂದುವರಿಸಿದರೆ ಒಳ್ಳೆಯದು. ಹಳೆಯ ಕಾಲದಲ್ಲಿ ಒಂದಿಷ್ಟು ಗಂಜಿ ಅಂಬಲಿ ತಿಂದು ಗಟ್ಟಿಮುಟ್ಟಾಗಿರಲಿಲ್ವೇ? ಯಾವತ್ತೋ ಹಬ್ಬಕ್ಕೆ ಮಾತ್ರ ಸಿಹಿ ತಿಂಡಿ, ವಿಶೇಷ ಅಡುಗೆಗಳು ಇತ್ತು. ವಿಟಾಮಿನ್ ಹೆಚ್ಚಾದರೂ ರೋಗಗಳು ಬರುತ್ತೆ, ಅದಕ್ಕೂ ಸೈಡ್ ಎಫೆಕ್ಟ್ಸ್ ಅಂತ ಇರುತ್ತೆ. ದಿನ ಟೊಮೆಟೊ ಜ್ಯೂಸ್ ಮಾಡಿ ಕುಡಿತಾರೆ ಕೆಲವರು. ಇದು ಅಗತ್ಯವೇ ಇಲ್ಲ. ಅದರಲ್ಲಿ ಸಿ ವಿಟಾಮಿನ್ ಇದೆ ನಿಜ. ಸಿ ವಿಟಾಮಿನ್ ಕಡಿಮೆ ಸಾಕು ನಮಗೆ. ಜಾಸ್ತಿ ಆದಲ್ಲಿ ಕಿಡ್ನಿ ಸ್ಟೋನ್, ಇನ್ನಿತರ ಕಾಯಿಲೆ ಬರ್ಬೋದು. ಬೀಟ್ರೂಟ್ ಕೂಡ ಕಡಿಮೆ ಸಾಕು. ಕಬ್ಬಿಣಾಂಶ ಕಡಿಮೆ ಇರೋರಿಗೆ ಟೆಸ್ಟ್ ಮಾಡಿ ಗೊತ್ತಾದ ಮೇಲೆ ಇದರ ಸೇವನೆ ಹೆಚ್ಚು ಮಾಡ್ಬೋದು. ಮತ್ತು ಸೋರೆಕಾಯಿ ಜ್ಯೂಸ್, ಇದು ಹಸಿಯಾಗಿ ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ. ಇದರ ಜೊತೆ ಯಾರೋ ಹೇಳಿದ್ದಾರಂತ ಹಾಗಲಕಾಯಿ ಜ್ಯೂಸ್ ಕೂಡ ತಗೊಂಡ್ರೆ ತುಂಬ ಡೇಂಜರ್. ಯಾವುದಾದ್ರೂ ಒಂದನ್ನು ಒಂದು ದಿನ ತಗೊಳ್ಳಿ, ಇನ್ನೊಂದು ದಿನ ತಗೊಳ್ಳಿ. ಆದರೂ ಹಸಿ ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಗಳು ಇದ್ರೂ ಗೊತ್ತಾಗೋದಿಲ್ಲ. ಪಲ್ಯ ಮಾಡಿ ಸಾಂಬಾರು ಮಾಡಿ ತಗೊಂಡ್ರೇ ಒಳ್ಳೆಯದು. ಈಗಂತೂ ಮಳೆಗಾಲದಲ್ಲಿ ಮಳೆ ನೀರು ತುಂಬಿ ಇದರಿಂದ ಥಂಡಿ ಬಾಧೆ, ಶೀತ, ಜ್ವರ ಬರುವ ಸಾಧ್ಯತೆ ಇರುತ್ತೆ. ಹಲಸಿನ ಹಣ್ಣಂತೂ ಹಾಗೆಯೇ ತಿನ್ನಬೇಡಿ, ಅದರಿಂದ ತಿಂಡಿ ತಿನಿಸು ಮಾಡಿ ತಿನ್ನಿ. ಇನ್ನು ಆಷಾಢ ಶ್ರಾವಣದಲ್ಲಂತೂ ಶಾಖವ್ರತ ಬರುತ್ತೆ. ಈ ಸಮಯದಲ್ಲಿ ತರಕಾರಿಗಳಲ್ಲಿ ಹುಳು ಉಪ್ಪಟೆ ತುಂಬಿರುತ್ತೆ. 1 ತಿಂಗಳು ತರಕಾರಿ ತಿನ್ನದಿದ್ದರೆ ಒಳ್ಳೆಯದು. ತಿಂದರೂ ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ತರಕಾರಿ ಒಳ್ಳೆಯದು, ಹೆಚ್ಚಾಗಿ ಸೇವಿಸಬೇಕು ಸರಿ, ಆದರೆ ಹಸಿ ತರಕಾರಿ ತಿನ್ನುವಾಗ ಭಾರಿ ಹುಷಾರಾಗಿರಬೇಕು. ಜ್ಯೂಸ್ ಅಂತ ಹೇಳಿ ಯಾವಾಗಲೂ ಒಮ್ಮೆ ಕುಡಿದರೆ ಸಾಕು. ಅದಕ್ಕಿಂತ ಸೂಪ್ ಮಾಡಿ ಸೇವಿಸುವುದೇ ಉತ್ತಮ. ಆರೋಗ್ಯ ಬೇಕು ಅಂತೇಳಿ ಯೋಚಿಸಿ ಲೆಕ್ಕಾಚಾರ ಮಾಡಿ ಅಡುಗೆ ಮಾಡಿ ತಿನ್ನೋದಕ್ಕಿಂತ ಹಳೆಯ ಕಾಲದ ಪದ್ಧತಿ ಸಾಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಘನ ಆಹಾರ ಪಚನಕ್ರಿಯೆ ಸರಿಯಾಗಿರಿಸುತ್ತೆ. ಮತ್ತು ವಿಟಮಿನ್, ಪ್ರೋಟೀನ್ ಜೊತೆ ಕಾರ್ಬೋಹೈಡ್ರೇಟ್ ಕೂಡ ಅಗತ್ಯ. ನೀವೇನಂತೀರಿ? ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.